ಬೆಂಗಳೂರಿನಲ್ಲಿರುವ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ದ್ರೌಪದಮ್ಮನ ದೇಗುಲವು ಒಂದು. ಈ ಪವಿತ್ರವಾದ ದೇವಸ್ಥಾನದಲ್ಲಿ ದ್ರೌಪದಮ್ಮನ ನೆಕ್ಲೆಸ್ ಕದ್ದಿರುವುದಾಗಿ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷರು ಗಂಭೀರ ಆರೋಪ ಮಾಡಿದ್ರು. ಇದನ್ನ ಗಮನಿಸಿದ ಮುಜರಾಯಿ ಇಲಾಖೆ ಅಧಿಕಾರಿಯನ್ನ ಅಮಾನತು ಮಾಡಿದೆ. ಹಾಗಾದ್ರೆ ದೇವಸ್ಥಾನದ ನೆಕ್ಲೆಸ್ನಲ್ಲಿ ಗೋಲ್ಮಾಲ್ ಆಗಿದ್ದು ಹೇಗೆ? ಸಿಸಿಟಿವಿಯಲ್ಲಿ ಸಿಕ್ಕಿದ್ದೇನೋ? ಯಾರು ಎಷ್ಟೆಷ್ಟು ಚಿನ್ನ ಕದ್ರು? ಈ ಸ್ಟೋರಿ ನೋಡಿ. ದ್ರೌಪದಮ್ಮ ದೇವಿಯ ನೆಕ್ಲೆಸ್ನಲ್ಲಿ ಗೋಲ್ಮಾಲ್. 120 ಗ್ರಾಂ ಚಿನ್ನದಲ್ಲಿ ಕೇವಲ 60 ಗ್ರಾಂ ಎಂಬ ಆರೋಪ. ಮುಜರಾಯಿ ಇಲಾಖೆ ಅಧಿಕಾರಿಯ ಅಮಾನತು. ಸದ್ಯ ಕರ್ನಾಟಕ ಸರ್ಕಾರದ ಇಲಾಖೆಗಳಲ್ಲಿ ಒಂದಲ್ಲ ಒಂದು ಹಗರಣಗಳು, ಕಮಿಷನ್ ಕೇಳುವ ಪ್ರಕರಣಗಳು ದಿನೇ ದಿನೇ ಬೆಳಕಿಗೆ ಬರ್ತಾ ಇದೆ. ಇವತ್ತು ಮುಜರಾಯಿ ಇಲಾಖೆ ಇಒ ಮೇಲೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಗಂಭೀರ ಆರೋಪ ಮಾಡಿದ್ದಾರೆ. ನಗರದ ಧರ್ಮರಾಯಸ್ವಾಮಿ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ದು, ಕಳೆದ ಅಕ್ಟೋಬರ್ ತಿಂಗಳಲ್ಲಿ ದೇವಸ್ಥಾನದ ಹುಂಡಿ ತೆಗೆಯುವಾಗ ದೇವಸ್ಥಾನದ ಇಒ ನಾಗರಾಜ್ ಅಧಿಕಾರಿ ಗೋಲ್ಮಾಲ್ ಮಾಡಿದ್ದಾರೆ ಅಂತ ಸತೀಶ್ ತಿಳಿಸಿದ್ದಾರೆ. ಹುಂಡಿಯನ್ನು ತೆಗೆಯುವಾಗ 5 ಲಕ್ಷ ರೂಪಾಯಿ ಹಣ ಮತ್ತು ಸುಮಾರು 120 ಗ್ರಾಂ ನೆಕ್ಲೆಸ್ ಇರುತ್ತೆ. ಆದರೆ 120 ಗ್ರಾಂ ನೆಕ್ಲೆಸ್ ಅನ್ನ ಲಾಕರ್ನಲ್ಲಿ ಇಡದೆ ಮನೆಗೆ ತಗೊಂಡು ಹೋಗಿದ್ದಾರಂತೆ. ನಂತರ 2-3 ದಿನಗಳ ನಂತರ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ಆಗ್ತಾ ಇರುವ ವಿಡಿಯೋವನ್ನ ಹಂಚಿಕೊಂಡ್ರು. ಮನೆಯಿಂದ ತಂದು ಹಾಕುವಾಗ ವಿಡಿಯೋ ಮಾಡಿದ್ದಾರೆ, ಆದರೆ ಮನೆಗೆ ತಗೊಂಡು ಹೋಗುವಾಗ ಮಾಡಿದ ವಿಡಿಯೋ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ರು. ಈ ಚಿನ್ನ ಕಳವು ಮಾಡೋದ್ರಲ್ಲಿ ಅಧಿಕಾರಿಗಳ ತಂಡವೇ ಭಾಗಿಯಾಗಿದೆಯಂತೆ. ತಹಶೀಲ್ದಾರ್ ಅರವಿಂದ್ ಬಾಬು, ಎಡಿಸಿ ಜಗದೀಶ್, ಇಒ ನವೀನ್, ಎಸಿ ಪುರುಷೋತ್ತಮ್ ಅಧಿಕಾರಿಗಳ ಹೆಸರನ್ನ ಹೇಳಿದ್ರು. ದೇವಸ್ಥಾನದಿಂದ ಯಾವುದೇ ಒಂದು ಒಡವೆ ಹೊರಗಡೆ ತೊಗೊಂಡೋಗ ಅವರಾಗಲಿ ನಾವಾಗಲಿ ಯಾರೂ ತೊಗೊಂಡೋಗಂಗಿಲ್ಲ, ಇನ್ಕ್ಲೂಡಿಂಗ್ ಪೂಜಾರಿನೂ ತೊಗೊಂಡೋಗಂಗಿಲ್ಲ. ಇವ್ರು ಏನು ಮಾಡ್ತಾರೆ, ಏಕಾಏಕಿ ಒಂದು ಒಡವೆನ, ಒಂದು ನೆಕ್ಲೆಸ್ನ ತೊಗೊಂಡೋಗ್ತಾರೆ. ನನಗೆ ಮೆಸೇಜ್ ಕೊಡೋದು ಅಧಿಕಾರಿಗಳಲ್ಲಿ ಒಬ್ಬರೇ ಈ ಥರ ಮಾಹಿತಿ ಕೊಡ್ತಾರೆ. ನಾನು ಬಂದು ಅವ್ರನ್ನ ಕೇಳ್ತೀನಿ. ಅವ್ರು ಕೇಳಿದಾಗ ಒಂದು ಮಾತು ಹೇಳ್ತಾರೆ, ನೀವು ಯಾರು ಕೇಳೋಕ್ಕೆ? ಯಾಕಂದರೆ ನಮ್ಮ ಗಮನಕ್ಕೆ ತಂದುಬಿಟ್ಟು ಅವ್ರು ಮಾಡಬೇಕು. ಅವ್ರು ನೀವು ಯಾರು ಕೇಳೋಕ್ಕೆ ನಮ್ಗೆ ಗೊತ್ತು ಅಂತಾರೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಡಿ ಸಿ ಅವರಿಗೆ ADCಗೆಲ್ಲ ಕಂಪ್ಲೇಂಟ್ ಮಾಡಿ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ, ಏನೋ RTI ಮುಖಾಂತರ ಹಾಕ್ಕೊಳ್ತೀನಿ. ನಮ್ಮಿಷ್ಟ, ನಿಮ್ಗೇನು ಹೋಗಿ ಹಂಗೆ ಅಂತ ಹೇಳ್ತಾರೆ. ಆವಾಗ ನಾನು ಏನು ಮಾಡ್ತೀನಿ, RTI ಸಮೇತ ಅವರು ಯಾವುದೇ ಒಂದು ಇದು ಮಾಡಬೇಕಂದ್ರೆ ಒಂದು ವೀಡಿಯೋ ಮಾಡಬೇಕಾಗಿರುತ್ತೆ. ಅದಕ್ಕೆ RTI ಹಾಕಿದ್ದಕ್ಕೆ ಈಗ ನಿನ್ನೆ ಬಂದಿದೆ, ಅವರು ತೊಗೊಂಡೋಗಿರೋದು ನಿಜ. ಇಲ್ಲಿ KG ಗಟ್ಟಲೆ ಚಿನ್ನ ದೇವಸ್ಥಾನದಲ್ಲಿದೆ. ಇದೊಂದಕ್ಕೆ ಉಂಡಿ ಇರಲಿಲ್ವಂತೆ, ಇದೊಂದಕ್ಕೆ ಸೇಫ್ಟಿ ಇಲ್ಲ ಅಂತ ಅವರು ರೀಸನ್ ಕೊಟ್ಟಿದ್ದಾರಂತೆ. ಇದೊಂದು ನೆಕ್ಲೆಸ್ಗೆ ಸೇಫ್ಟಿ ಇಲ್ಲ, ಮಿಕ್ಕಿದಕ್ಕೆಲ್ಲ ಸೇಫ್ಟಿ ಇದೆಯಾ? ಇನ್ನು ಇಒ ನಾಗರಾಜ್ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪ ಕೇಳಿಬರ್ತಾ ಇದ್ದಂತೆ ಮುಜರಾಯಿ ಇಲಾಖೆ ಎಚ್ಚೆತ್ತುಕೊಂಡಿದೆ. ಚಿನ್ನ ಕದ್ದಿರುವ ಆರೋಪ ಬರ್ತಾ ಇದ್ದಂತೆ ಮುಜರಾಯಿ ಇಲಾಖೆ ಆಯುಕ್ತ ಶರತ್ ಬಿ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಚಿನ್ನ ಕಳ್ತನ ಪ್ರಕರಣಕ್ಕೆ ಸತೀಶ್ ಕೋರ್ಟ್ ಮೊರೆ ಹೋಗಿದ್ದು, ಕಳ್ತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CCTV ಕ್ಯಾಮೆರಾಗಳನ್ನು ಹುಡುಕೋಕೆ ಹೋದಾಗ ಅದೆಲ್ಲ ನಿನಗ್ಯಾಕೆ ಅಂತ ಸತೀಶ್ ಅವರಿಗೆ ಆವಾಜ್ ಕೂಡ ಹಾಕಿದ್ರಂತೆ. ಈ ಕುರಿತು ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಹಾಗಾಗಿ ಕೆಲ ದಾಖಲೆಗಳನ್ನು ಇಟ್ಕೊಂಡು ಇಒ ನಾಗರಾಜ್ ವಿರುದ್ಧ ಆರೋಪ ಮಾಡಿದ್ರು. ಇನ್ನು ಇಂತಹ ಘಟನೆಗಳು ಕೇವಲ ಹಿಂದೂ ದೇವಸ್ಥಾನದಲ್ಲಿ ಮಾತ್ರ ಸಂಭವಿಸುತ್ತೆ. ಆದರೆ ಬೇರೆ ಧರ್ಮದ ದೇವಸ್ಥಾನದಲ್ಲಿ ಯಾಕೆ ರೀತಿ ಮಾಡಲ್ಲ? ಹಿಂದೂ ದೇವಸ್ಥಾನ ಅಂದ್ರೆ ಲೂಟಿ ಮಾಡೋಕೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು. ನಿಮಗೆ ತಾಕತ್ತಿದ್ರೆ ಇಲ್ಲಿ ಉಂಡಿ ದುಡ್ಡು ತೊಗೊಂಡೋಗ್ತಿರಲ್ಲ, ಮುಜರಾಯಿಂದ ಧರ್ಮರಾಯಸ್ವಾಮಿ ದೇವಸ್ಥಾನ ಆಗಲಿ ಯಾವುದೇ ಹಿಂದೂ ದೇವಸ್ಥಾನದಿಂದಾಗಲಿ, ನೀವು ಚರ್ಚು ಮಸೀದಿನಲ್ಲಿ ಉಂಡಿ ದುಡ್ಡು ಕೇಳಿ ನೋಡೋಣ. ಕೇಳಿ, ನೀವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕ್ತೀರಾ? ಇದರಲ್ಲಿ ನೀವು ದುಡ್ಡು ವೆಚ್ಚ ಮಾಡಲ್ವಲ್ಲ? ಸರ್ಕಾರದಿಂದ ಎಷ್ಟು ಮಸೀದಿಗಳಿಗೆ, ಎಷ್ಟು ಚರ್ಚ್ಗಳಿಗೆ ಎಷ್ಟು ದುಡ್ಡು ರಿಲೀಸ್ ಮಾಡಿದ್ದೀರಾ? ಲೆಕ್ಕಾಚಾರ ಕೇಳಿದ್ದೀರಾ ನೀವು? ಓಪನ್ ಆಗಿ ಕೇಳ್ತಾ ಇದ್ದೀನಿ. ಓಪನ್ ಆಗಿ ಕೇಳಿದ್ರೆ ಸತೀಶ ಸರಿ ಇಲ್ಲ, ಸತೀಶನ್ ಮೇಲೆ ಕೇಸ್ ಹಾಕಿಸ್ತಾರೆ. ಒಟ್ನಲ್ಲಿ ಅಧಿಕಾರಿಯ ವಿರುದ್ಧ ಗಂಭೀರ ಆರೋಪ ಬರ್ತಾ ಇದ್ದಂತೆ ಅಮಾನತು ಮಾಡಿದ್ದಾರೆ. ನಿಜವಾಗ್ಲೂ ಅಧಿಕಾರಿ ಚಿನ್ನ ಕಳ್ತನ ಮಾಡಿದ್ರ ಇದಕ್ಕೆ ಇಲಾಖೆ ಯಾವ ರೀತಿ ತನಿಖೆ ಮಾಡುತ್ತೆ, ಎಷ್ಟು ದಿನ ತಗೊಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಸಂಗಮೇಶ್ ಮೈತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.